ಹಾಯ್ ಫ್ರೆಂಡ್ಸ್, ನಿನ್ನೆ ಕೆಎ ವತಿಯಿಂದ ಹಲವಾರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಸಬ್ಮಿಷನ್ಗೆ ಈ ತಿಂಗಳು 14ರವರೆಗೂ ಸಮಯ ನಿಗದಿ ಮಾಡಲಾಗಿತ್ತು. ಆ ನೋಟಿಫಿಕೇಶನಲ್ಲೇ ಇನ್ನೊಂದು ಡಿಪಾರ್ಟ್ಮೆಂಟ್ ಅನ್ನು ಸೇರಿಸಿ ಹೊಸದಾಗಿ ನೋಟಿಫಿಕೇಶನ್ ಹೊರಡಿಸಿದ್ರು. ಆ ಡಿಪಾರ್ಟ್ಮೆಂಟ್ ಯಾವುದು ಅಂದರೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ. ಈ ಒಂದು ನೋಟಿಫಿಕೇಶನ್ ನಲ್ಲಿ ಸರಿಸುಮಾರು 33 ಪೋಸ್ಟ್ಗಳಿರುವುದನ್ನು ನಾವು ನೋಡಬಹುದು. ಈ ಪೋಸ್ಟ್ ಗ್ರೂಪ್ ಎ ಅಂಡ್ ಗ್ರೂಪ್ ಬಿ ನೂ ಸಹ ಸೇರಿಸಿದೆ. ಗ್ರೂಪ್ ಎ, ಗ್ರೂಪ್ ಬಿ ಜೊತೆಗೆ FDA, SDA ಮತ್ತು ಹಲವಾರು ಇಂಜಿನಿಯರ್ ಹುದ್ದೆಗಳು, ಇಂಜಿನಿಯರಿಂಗ್ ಸಿವಿಲ್ ಅಂಡ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಹುದ್ದೆಗಳನ್ನ, ಎಲೆಕ್ಟ್ರಿಕಲ್ ಹುದ್ದೆಗಳನ್ನ ನೀಡಲಾಗಿದೆ. ಅಂಡ್ ಇದಕ್ಕೆ ಬೇಕಾದಂತಹ ವಿದ್ಯಾರ್ಥಿಯ ಶೈಕ್ಷಣಿಕ ಅರ್ಹತೆಗಳನ್ನ ಸಹ ಕೊಟ್ಟಿದ್ದಾರೆ. ಗ್ರೂಪ್ ಎ ಮಸ್ಟ್ ಪೊಸೆಸ್ ಮಾಸ್ಟರ್ಸ್ ಡಿಗ್ರಿ ಅಂದ್ರೆ MSc ಅಥವಾ MA ಅಥವಾ ಯಾವುದಾದರೂ ಆಯಿತು, ಮಾಸ್ಟರ್ಸ್ ಡಿಗ್ರಿಯನ್ನು ಹೊಂದಿರಬೇಕು. ಗ್ರೂಪ್ ಎ ಹುದ್ದೆಗಳಿಗೆ ಯಾವುದಾದರೂ ಆಯಿತು ಡಿಗ್ರಿಯನ್ನ ಹೊಂದಿರಬೇಕು. ಗ್ರೂಪ್ ಸಿ FDA ಡಿಗ್ರಿಯನ್ನ ಹೊಂದಿರಬೇಕು. ಗ್ರೂಪ್ ಸಿ SDA PUC ಪಾಸ್ ಆಗಿದ್ರೆ ಸಾಕು. ಹಾಗೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ನಲ್ಲಿ ಶುಲ್ಕವನ್ನ ನೋಡೋದಾದ್ರೆ ಸೇಮ್ ಇದೆ, ಶುಲ್ಕ ಬದಲಾವಣೆ ಆಗಿಲ್ಲ. ನಾನು ಹೇಳಿದ ಹಾಗೆ ಈ ಒಂದು ರೆಕ್ರೂಟ್ಮೆಂಟ್ಗೆ ಶುಲ್ಕ ಬದಲಾವಣೆ ಮಾಡೋದಿಲ್ಲ. ಮುಂದೆ ಬರುವಂತಹ ರೆಕ್ರೂಟ್ಮೆಂಟ್ಗಳಿಗೆ ಅಂದ್ರೆ ಮುಂದೆ ಬರುವಂತಹ VAO ಆಗಿರ್ಬೋದು, ಇಲ್ಲ PSI ಆಗಿರ್ಬೋದು, ಈ ಒಂದು ಹುದ್ದೆಗಳಿಗೆ ಶುಲ್ಕ ಕಮ್ಮಿ ಮಾಡ್ಬೋದೇನೋ. ಆದರೆ ಈ ಒಂದು ರೆಕ್ರೂಟ್ಮೆಂಟ್ಗೆ ಶುಲ್ಕವನ್ನ ಕಮ್ಮಿ ಮಾಡ್ತಿಲ್ಲ KA ವತಿಯಿಂದ. ಸೇಮ್ ಸಾಮಾನ್ಯ ವರ್ಗ ಮತ್ತು ಅದರ್ 2A, 2B, 3A, 3B ಇವುಗಳಿಗೆ 750 ಇದೆ. ಸೇಮ್ SC, ST, ಮಾಜಿ ಸೈನಿಕರು ಇವರಿಗೆಲ್ಲ 500 ರೂಪಾಯಿ ಇದೆ. ಅಂಡ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿನೇ ಇದೆ. ಸೊ ಫೀಸ್ ಅಂತೂ ಏನೂ ಚೇಂಜ್ ಮಾಡಿಲ್ಲ. ಅಂಡ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಈ ತಿಂಗಳು 14ನೇ ತಾರೀಕು ಇರುತ್ತೆ. ಶುಲ್ಕ ಪಾವತಿಗೆ 15ನೇ ತಾರೀಕು ಆಗಿರುತ್ತೆ, ಸಂಜೆ 4 ಗಂಟೆ ಒಳಗೆ. ಅಂಡ್ ಸಿಲೆಬಸ್ ನೋಡೋದಾದ್ರೆ ಸಿಲೆಬಸ್ ಸೇಮೇನೆ ಇದೆ, ಎಕ್ಸೆಪ್ಟ್ ಫಾರ್ ಗ್ರೂಪ್ ಅಂಡ್ ಗ್ರೂಪ್ ಬಿ. ಇವಕ್ಕೆ ನಿರ್ದಿಷ್ಟ ಪತ್ರಿಕೆನೂ ಇರುತ್ತೆ ಪೇಪರ್ 2 ಆಗಿ ಫಾರ್ 300 ಮಾರ್ಕ್ಸ್. ಅಂಡ್ ಪೇಪರ್ 1 ಸಹ 100 ಮಾರ್ಕ್ಸ್ ಇರಲ್ಲ, 300 ಮಾರ್ಕ್ಸ್ ಇರುತ್ತೆ ವಿತ್ ಇನ್ 2 hours. ಇಷ್ಟಾಗಿತ್ತು ಸಿಲೆಬಸ್. ಅಂಡ್ FDA ಮತ್ತು SDA ಸೇಮ್ ಸಿಲೆಬಸ್ ಇದೆ, ಚೇಂಜ್ ಏನಾಗಿಲ್ಲ. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂಡ್ ಎಡಿಟಿಂಗ್ ಆಪ್ಷನ್ ಬಂದ್ಬಿಟ್ಟು ಎಡಿಟಿಂಗ್ ಆಪ್ಷನ್ ಇನ್ನೂ ಬಿಟ್ಟಿಲ್ಲ, ಅದ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿಲ್ಲ. KA ವತಿಯಿಂದಲೂ ಕೂಡ ಏನು ಮಾಹಿತಿ ಸಿಕ್ಕಿಲ್ಲ ಇಲ್ಲಿವರೆಗೂ. ಈಗ ಹೊಸದಾಗಿ ಇನ್ನೊಂದು ಡಿಪಾರ್ಟ್ಮೆಂಟ್ ಆಡ್ ಆಗಿರುವುದು ತುಂಬಾನೇ ಖುಷಿ ವಿಷಯ. ಆದ್ರೆ ಫೀಸ್ ಜಾಸ್ತಿ ಇದೆ, ಅದೊಂದೇನೆ ಬೇಸರ. ಅದ್ ಬಿಟ್ರೆ ಇದೊಂದು ಪೋಸ್ಟ್ 33 ಪೋಸ್ಟ್ ಇದೆ. ಇಷ್ಟಾಗಿತ್ತು ಇದೊಂದು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ನೇಮಕಾತಿಯ ಬಗ್ಗೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿ. ಫೀಸ್ ಕಮ್ಮಿ ಮಾಡಿದ್ರೆ ನಿಮಗೆ ರಿಟರ್ನ್ ಆಗ್ತಾರೆ. ಅಂಡ್ ಫೀಸ್ ಕಮ್ಮಿ ಮಾಡಲಿಲ್ಲ ಅಂದ್ರೆ ಪ್ಲೀಸ್ ಡೇಟ್ ಅಂತೂ ಹತ್ರ ಬರೋದಕ್ಕೆ ಬಿಡ್ಕೊಬೇಡಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಪ್ಲಿಕೇಶನ್ ಹಾಕಿ.